ಮಾನ್ಯ ಅಧ್ಯಕ್ಷರೇ, ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಸದಸ್ಯರು ರಾಜ್ಯಪಾಲರಿಗೆ ಯಾವ ರೀತಿ ಅಗೌರವವನ್ನು ತೋರಿಸಿದ್ರು ಅನ್ನೋದನ್ನ ನಿನ್ನೆ ತಕ್ಷಣ ವಿರೋಧ ಪಕ್ಷದ ನಾಯಕರು ನಿಮ್ ಗಮನಕ್ಕೆ ತಂದಿದ್ದಾರೆ. ನೀವು ಸುಮ್ಮನೆ ಕೂತಾಳಿ ಆಯ್ತು, ನಮ್ಗೆ ಗೊತ್ತು ಯಾರು ಮಾತಾಡೋದು. ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂತದ್ದು ಈ ಸದನದ ಕರ್ತವ್ಯ ಇದೆ, ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ, ಜವಾಬ್ದಾರಿ. ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗ್ ಮಾಡಿದ್ರು ಅನ್ನೋದನ್ನ ಒಂದನೇ ಮೇಲೆ ಮಾತಾಡೋಣ, ಏನು ತೊಂದರೆ ಇಲ್ಲ. ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು, ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು? ಕರ್ನಾಟಕದ ಸದನಕ್ಕೆ ಭಾರಿ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ತುಂಬಾ ಜನ ಭಾಷಣ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ನೀವು ಈ ಪೀಠದಲ್ಲಿ ನಡೆಸಿದಂತ ಮೊದಲನೇ ಅಧಿವೇಶನ ನಾನು ನಿಮಗೆ ನೆನಪು ಮಾಡ್ತೀನಿ, 2023ರಲ್ಲಿ ಆ ಸದನದ ಪೀಠಕ್ಕೆ ನೀವು ಬಂದ್ರಿ. ಮೊದಲ ಅಧಿವೇಶನದಲ್ಲೇ ಇಲ್ಲಿ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ ನೀವು. ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಮೊದಲ ಅಧಿವೇಶನದಲ್ಲೇ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ. ಏನಕ್ಕೆ ಅಂದ್ರೆ ಪೀಠಕ್ಕೆ ಅಗೌರವ ತೋರಿದ್ರು ಅಂತ. ಅದಾದ ನಂತರ ಮತ್ತೆ 18 ಜನರನ್ನ ಸರ್ಕಾರ ಯಾವುದೋ ಮೋಷನ್ ಮೂವ್ ಮಾಡ್ತು 348ರಲ್ಲಿ ಅಂತಂದಾಗ ಮತ್ತೆ 18 ಜನರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರಿ. ಅಲ್ಲ, ವಿಧಾನಸಭೆ ಆಯ್ತು ಕೇಳಿ, ಅವ್ರು ನನ್ನ ಹತ್ರ ಮಾತಾಡಿದ್ರೆ ಆಯ್ತು ಕೂತ್ಕೊಳ್ಳಿ. ಈಗ ನೀವು ಅಧ್ಯಕ್ಷ ಬುದ್ಧಿಯಲ್ಲಿಕ್ಕೆ ಮಾತಿದ್ದೀರಾ? ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ನಿಮಗೆ ಅಪಮಾನ ಮಾಡ್ತಾ ಇದ್ದಾರೆ, ಅನುಭವ ಇಲ್ಲ ಅಂತ ಹೇಳಿ. ಆಯ್ತು, ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷ, ನಿಮಗೆ ಆಯ್ತು, ನೀವೇನ್ ಮಾಡ್ತಾ ಇದ್ದೀರಿ? ನೀವು ಸುಮ್ಮನೆ ಅಂತ ಮಾತಾಡ್ತೀವಿ, ಅನುಭವ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಕೋನ್ ರೆಡ್ಡಿ ಕೊಂಚ ಬಲ್ಲು ಕೋನ್ ರೆಡ್ಡಿ ಅವರೇ